ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿ ಇವತ್ತಿಗೆ 6ನೇ ದಿನ. 7 ದಿನಗಳ ಕಾಲ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಟ್ ಇವತ್ತು ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೆಯೋದ್ರಿಂದ ಬಿಗ್ ರಿಲೀಫ್ ಸಿಗಬಹುದಾ ಅನ್ನೋದು ಪ್ರಶ್ನೆ ಇರೋದು. ಇಂದು ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ. ಎಚ್.ಡಿ. ರೇವಣ್ಣ ಅವರಿಗೆ ಬೇಲಾ ಅಥವಾ ಮತ್ತೆ ಜೈಲು ಗತಿಯಾಗಬಹುದಾ? ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಲಿದ್ದಾರೆ. ಎಸ್ಐಟಿ ಪರ ಎಸ್ಪಿಪಿ ಜೈನ್, ಕೊಠಾರಿ, ಅಶೋಕ್ ನಾಯಕ್ ವಾದ ಮಂಡನೆ ಮಾಡಲಿದ್ದಾರೆ. ಪ್ರಮುಖವಾಗಿ ಈ ಹಿಂದೆ ಡಿ ಮೂರ್ತಿ ಅವರು ರೇವಣ್ಣ ಅವರ ಪರ ವಕೀಲರಾಗಿದ್ರು. ಬಟ್ ಆ ನಂತರ ಇನ್ನೂ ಚೆನ್ನಾಗಿ ವಾದ ಮಂಡನೆ ಆಗಬೇಕು, ಆದಷ್ಟು ಬೇಗ ಈ ಕೇಸ್ ಇತ್ಯರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಮತ್ತೆ ತಮ್ಮ ಪರ ವಕೀಲರನ್ನ ಅವರು ಬದಲಾವಣೆ ಮಾಡಿಕೊಂಡ್ರು. ಈಗ ಜೈಲ ಬೇಲ ಅನ್ನುವಂಥ ಭವಿಷ್ಯ ನಿರ್ಧಾರ ಆಗೋದು. ಯಾಕಂದ್ರೆ ಈ ಹಿಂದೆ ಎರಡು ಬಾರಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ಮುಂದಕ್ಕೆ ಹೋಗಿರೋದು. ಅಂದ್ರೆ ಇವತ್ತಿಗೆ ಮುಂದೂಡಲ್ಪಟ್ಟಿತ್ತು. ಹಾಗಾಗಿ ಇವತ್ತೇ ಆ ಅರ್ಜಿಯ ವಿಚಾರಣೆ ಆಗೋದ್ರಿಂದ ಇವತ್ತು ಬಿಗ್ ರಿಲೀಫ್ ಸಿಗುವಂತಹ ನಿರೀಕ್ಷೆಯಲ್ಲಿ ರೇವಣ್ಣ ಅವರಿದ್ದಾರೆ. ಈ ಹಿಂದೆಯೂ ಕೂಡ ಎರಡೆರಡು ಬಾರಿ ನಿರೀಕ್ಷೆಯಲ್ಲಿದ್ರು. ಬಟ್ 2 ಬಾರಿ ಕೂಡ ನಿರಾಸೆಯಾಗಿದ್ದು ಪರಪ್ಪನ ಅಗ್ರಹಾರ ಜೈಲು ಸೇರ್ಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿ ಎದುರಾಗಿತ್ತು ರೇವಣ್ಣ ಅವರಿಗೆ. ಒಂದು ಕಡೆ ನ್ಯಾಯಾಂಗ ಬಂಧನದ ಅವಧಿ ನಾಳೆಗೆ ಅಂತ್ಯ ಆಗುತ್ತೆ. ಬಟ್ ಇವತ್ತು ಜಾಮೀನು ಸಿಕ್ಕರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಆಚೆ ಬರಬಹುದು. ಜಾಮೀನು ಸಿಗದೆ ಹೋದ್ರೆ ನಾಳೆ ತನಕ ಕೂಡ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಎಚ್.ಡಿ. ರೇವಣ್ಣ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಎರಡೆರಡು ಬಾರಿ ನಿರೀಕ್ಷೆ ಇಟ್ಕೊಂಡಿದ್ರು, ಹುಸಿಯಾಗಿದೆ. ಇವತ್ತು ಬಿಗ್ ರಿಲೀಫ್ ಸಿಗುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಶ್ರುತಿ, ಈಗಾಗಲೇ ಎಚ್.ಡಿ. ರೇವಣ್ಣ ಅವರು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜೈಲುವಾಸವನ್ನು ಅನುಭವಿಸುವಂಥ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಅವರು ನಿರೀಕ್ಷಣಾ ಜಾಮೀನನ್ನು ಕೂಡ ಅರ್ಜಿ ಸಲ್ಲಿಸುವಂತ ಮಾಡಿದ್ರು. ಜೊತೆಗೆ ಯಾವಾಗ ಎಸ್ಐಟಿ ಅಧಿಕಾರಿಗಳು ಅವರನ್ನು ಕಸ್ಟಡಿಗೆ ಒಪ್ಪಿಸಿದ್ರು, ಕಸ್ಟಡಿ ಮುಗಿದ ಮೇಲೆ ನ್ಯಾಯಾಲಯಕ್ಕೆ ಒಪ್ಪಿಸಿದ್ರು, ಅವತ್ತು ಕೂಡ ಅವರ ಪರ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ಜಾಮೀನು ಅರ್ಜಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾದ ಮಂಡಿಸಿದ್ರು. ಆದರೂ ಕೂಡ ನ್ಯಾಯಾಲಯ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಕೆಲಸವನ್ನು ಮಾಡಿತ್ತು. ಇವತ್ತು ಮತ್ತೆ ಅವರ ಜೈಲ ಬೇಲ ಅನ್ನುವಂತಹ ಅವರ ಮುಂದಿನ ಭವಿಷ್ಯದ ಬಗ್ಗೆ ನಿರ್ಧಾರ ಆಗಲಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ. ಇಲ್ಲಿ ಒಂದಷ್ಟು ಪಾಸಿಬಿಲಿಟೀಸ್ ಕೂಡ ಇದೆ. ನಾಳೆ ಅವರಿಗೆ ಆದೇಶ ಆಗಿದ್ದಂತಹ ನ್ಯಾಯಾಂಗ ಬಂಧನದ ಅವಧಿ ಮುಗಿಯುತ್ತೆ. ಅಂದರೆ ಮೇ 14ನೇ ತಾರೀಕುವರೆಗೂ ಕೂಡ ಅವರನ್ನು ನ್ಯಾಯಾಂಗನ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಲಯ ಆದೇಶ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಇವತ್ತು ವಿಚಾರಣೆಗೆ ಕೂಡ ಮುಂದೂಡಲಾಗಿತ್ತು. ಅವತ್ತು ನ್ಯಾಯಾಧೀಶರು ಇವತ್ತು ವಿಚಾರಣೆಗೆ ಮುಂದೂಡಿದ್ರು. ಇವತ್ತು ಒಂದಷ್ಟು ಪಾಸಿಬಿಲಿಟೀಸ್ ಇದೆ. ಈ ನಡುವೆ ಒಂದು ಡೆವಲಪ್ಮೆಂಟ್ ನಡೆದಿದೆ. ನಿನ್ನೆ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ಮಹಿಳೆ, ಅಂದರೆ ಸಂತ್ರಸ್ತೆ ಮಹಿಳೆಯ ಬೈಟನ್ನು ಪ್ಲೇ ಮಾಡುವಂಥ ಕೆಲಸ ಮಾಡಿದರೆ ಅದರಲ್ಲಿ ಅವರ ಮಗ ಅಚಾತುರ್ಯವಾಗಿ ಈ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ನನ್ನನ್ನು ಯಾರು ಕೂಡ ಕಿಡ್ನಾಪ್ ಮಾಡಿರಲಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವೂ ಕೂಡ ರೇವಣ್ಣ ಅವರಿಗೆ ಜಾಮೀನು ಸಿಗೋದಕ್ಕೆ ಹೆಲ್ಪ್ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇರೋದು ಕೂಡ ಪ್ರಮುಖ ಕಾರಣ ಆಗುತ್ತೆ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು, ಅಂದರೆ ಈಗಾಗಲೇ ಅವರು ಕಸ್ಟಡಿಯಲ್ಲಿದ್ದು ತನಿಖೆಗೆ ಸಹಕಾರ ನೀಡಿದ್ದಾರೆ ಅಂತೇಳಿ ಅವರ ಪರ ವಕೀಲರು ಹೇಳಿದ್ದಾರೆ. ಜೊತೆಗೆ ಎಚ್.ಡಿ. ರೇವಣ್ಣ ಅವರು ಕೂಡ ಹೇಳಿದ್ದಾರೆ. ಈ 3 ಅಂಶಗಳನ್ನು ಇಟ್ಕೊಂಡು ಇವತ್ತು ನ್ಯಾಯಾಧೀಶರ ಮುಂದೆ ಬೇಲ್ ಕೇಳುವಂಥ ಕೆಲಸವನ್ನು ಸಿ.ವಿ. ನಾಗೇಶ್ ಅವರು ಮಾಡ್ತಾರೆ. ಜೊತೆಗೆ ಮುಂದೆ ಏನಾದರೂ ತನಿಖೆಯ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಸಹಕಾರ ಇದ್ದರೂ ಕೂಡ ಅವರು ಕೊಡ್ತಾರೆ ಅನ್ನುವಂತಹ ಕಂಡೀಷನ್ ಕೂಡ ಹೇಳುವಂಥ ಸಾಧ್ಯತೆ ಇದೆ. ಈ ಒಂದು ವಿಚಾರಗಳನ್ನು ಅನ್ವಯ ಮಾಡಿದರೆ ಎಲ್ಲ ಒಂದು ಕಡೆ ಎಚ್.ಡಿ. ರೇವಣ್ಣ ಅವರಿಗೆ ಇವತ್ತು ಬಿಗ್ ರಿಲೀಫ್ ಸಿಗುವಂಥ ಸಾಧ್ಯತೆ ಇದೆ. ಒಟ್ಟು ಇದೆಲ್ಲವೂ ಕೂಡ ಕೋರ್ಟ್ನಲ್ಲಿ ಡಿಸೈಡ್ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ತನಿಖೆ ನಡೆಸಿದ ವೇಳೆ ಏನಾದರೂ ಎಕ್ಸ್ಟ್ರಾ ಡೀಟೇಲ್ಸ್ ಮತ್ತು ಎಕ್ಸ್ಟ್ರಾ ಎವಿಡೆನ್ಸ್ ಏನಾದರೂ ರೇವಣ್ಣ ಅವರ ವಿರುದ್ಧ ಸಿಕ್ಕರೆ ಅದನ್ನು ಕೂಡ ಆಕ್ಷೇಪಣೆ ಮಾಡುವಂಥ ಸಾಧ್ಯತೆ ಕೊಡದೆ. ಏನೆಲ್ಲ ಆಗುತ್ತೆ ಅನ್ನೋದನ್ನ ಕೋರ್ಟ್ನಲ್ಲಿಯೇ ನೋಡಬೇಕಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.